ಇವತ್ತು ದಿ ಲಾಸ್ಟ್ ಡೇ ಆಫ್ 75 ಹಾರ್ಡ್ ಚಾಲೆಂಜ್. ಇವತ್ತು ಬೆಳಿಗ್ಗೆ ಕಾಲೇಜ್ ರೆಡಿಯಾಗಿ ಓಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಓಡೋಣ ಅಂತ ಬಂದರೆ ಸೊ ಬಸ್ಸು ಅದೇ ಟೈಮಿಗೆ ಬಂದೇ ಬಿಡದ. ಓಡೋಗೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ನಾನು ಮುಂದಕ್ಕೆ ಬಸ್ ಬಂದು ನಿಂತ್ಕೊಂತು. ಯಾಕೆಂದರೆ ಮುಂದೆಗಡೆಗೆ ಇನ್ನೊಂದು ವ್ಯಾನ್ ನಿಂತ್ಕೊಂಡಿತ್ತು, ಸ್ಕೂಲ್ ವ್ಯಾನ್. ಹಂಗಾಗಿ ಬಸ್ನ ಕರೆಕ್ಟಾಗಿ ಮುಂದಕ್ಕೆ ತಂದು ನಿಲ್ಲಿಸಿದ್ರು. ಸೊ ಕರೆಕ್ಟಾಗಿ ಬಸ್ ಹತ್ಕೊಂಡು ಸೀಟ್ ನೋಡ್ತಾ ಇದ್ದೆ ಯಾವ ಸೀಟ್ ಸೇರಿದಾವಂತಂದು. ಸೊ ಫೈನಲಿ ಒಂದು ಸೀಟು ಸಿಕ್ತು. ಆರಾಮಾಗಿ ಕೂತ್ಕೊಂಡೆ. ಎಲ್ಲರಿಗಿಂತ ಮುಂಚೆನೇ ಹತ್ತಿದ್ದೆ ಇವತ್ತು. ಯಾಕೆಂದರೆ ಗೊತ್ತಲ್ಲ, ನಾನು ಹಿಂದೆನೇ ಹತ್ತಿದ್ದು, ನಮ್ಮೂರು ಬಸ್ ಸ್ಟ್ಯಾಂಡಲ್ಲ ನಾನು ಹತ್ತಿತ್ತು. ಸೊ ಅದಕ್ಕಿಂತ ಮುಂಚೆನೇ ಹತ್ತಿದ್ದೆ. ಸೊ ಹೆಂಗೋ ಆರಾಮಾಗಿ ಸೀಟ್ ಸಿಕ್ತಪ್ಪ. ಇವತ್ತಂತೂ ಬಸ್ ಫುಲ್ ಆಗ್ತಿತ್ತು. ಸಮಯ 8 ಗಂಟೆ 10 ನಿಮಿಷ. 8 ಗಂಟೆ 10 ನಿಮಿಷಕ್ಕೆ ಈ ಬಸ್ ಯಾಕೆ ಇಷ್ಟೊತ್ತಿಗೆ ಬಂದೈತೆ ಅಂತೀರಾ? ಸೊ ಇದು 7:30 ಬಸ್ಸಿನ ಲೈನಿಗೆ ಬಂದಿರೋದು ಇವತ್ತು. ಡೈಲಿ ಈ ಬಸ್ಸು 8:30ಗೆ ಬರ್ತಿತ್ತು ನಮ್ಮೂರಿಗೆ, ಆದರೆ ಇವತ್ತು 7:30 ಬಸ್ಸಿನ ಲೈನಿಗೆ ಬಂದಿರೋದ್ರಿಂದ ಬೇಗ ಬಂತು ಹೊಸದುರ್ಗಕ್ಕೆ. ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ಲಾಸ್ಟ್ನೇ ದಿನ, ಅಂದರೆ 75ನೇ ದಿನ ಇವತ್ತು. ಸೊ ಈಗ ಟೈಮು ಕರೆಕ್ಟಾಗಿ 8:15. ಬಸ್ಸು ಇವಾಗ ತಾನೇ ಬಂತು. ಇವಾಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಜಯದೇವ ಕ್ಯಾಂಟೀನ್ಗೆ. ಇವತ್ತು ದಿ ಲಾಸ್ಟ್ ಡೇ, ಅಂದರೆ 75ನೇ ದಿನ. ಇನ್ಮೇಲೆ ಈ ಥರ ವ್ಲಾಗ್ಸು, ಡೈಲಿ ವ್ಲಾಗ್ಸು ಬರೋಲ್ಲ. ಸೊ ಜಯದೇವ ಕ್ಯಾಂಟೀನು ರಾಜಾ ಗೀಜಾ ಐತೋ ಏನೋ ಗೊತ್ತಿಲ್ಲ, ಮಾಡಿದ್ದೇನೋ ಹೆಂಗೋ ಗೊತ್ತಿಲ್ಲ, ಹೋಗಿ ನೋಡೋಣ. ಇವತ್ತು ಜಯದೇವ ಕ್ಯಾಂಟೀನಲ್ಲಿ ಇನ್ನೂ ಅಡುಗೆ ಮಾಡ್ತಾಯಿದ್ರು ಅವಣ್ಣ. ಹಂಗಾಗಿ ಸೊ ಸೀದಾ ಮೈಸೂರು ಕ್ಯಾಂಟೀನ್ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಟಾಟಾ ಎಸಿಯಲ್ಲಿ ಇರುವಂಥ ಮೈಸೂರು ಕ್ಯಾಂಟೀನಿಗೆ ಬಂದೆ. ಸೊ ಇಲ್ಲಿ ಏನು ತಗೊಂಡಪ್ಪ ಇವತ್ತು ಅಂತಂದರೆ, ಇವತ್ತು ವಾಂಗಿಬಾತು, ಒಂದು ವಡೆ, ಚಟ್ನಿ ತಗೊಂಡಿದ್ದು. ಸೊ ಟೈಮು ಏನಾಗಿರಲಿಲ್ಲ, ಆರಾಮಾಗಿ ಹೋಗ್ಬೋದಾಯಿತು. ಪುಷ್ಪ 2 ಹಾಕಿದ್ದಾರೆ, ಆದರೆ ಹೋಗೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಇಂಟರ್ನಲ್ಸ್ ಇರೋದ್ರಿಂದ ಹೋಗಿಲ್ಲ. ಸೊ ಇವತ್ತು ಲಾಸ್ಟು 75 ಹಾರ್ಡು. ನಾಳೆ ಪುಷ್ಪ 2 ಹೋಗೋಣ ಅಂತ ಅಂದ್ಕೊಂಡ್ರೆ ನಾಳೆ ಭಾನುವಾರ. ಸೋಮವಾರ ಬೇರೆಯವ್ರಿಗೆ, ಆರ್ಟ್ಸ್ ಅವ್ರಿಗೆ, ಕಾಮರ್ಸ್ ಅವ್ರಿಗೆ ಇಂಟರ್ನಲ್ಸ್ ಇದ್ದಾವೆ. ನಮಗೆ ಐ ಥಿಂಕ್ ಹಾಲಿಡೇ ಇರಬಹುದು, ಕೇಳಬೇಕು ಇವತ್ತು. ಸೊ ಇವತ್ತು ಇಂಟರ್ನಲ್ಸ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅಲ್ಲಂದಿದ್ದರೆ ಮೊನ್ನೆನೇ ಹೋಗ್ಬಿಡ್ತಿದ್ದೆ ನಾನು. 5ನೇ ತಾರೀಕು ಫಿಲಮ್ ಹಾಕಿದ್ದಿನೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಏನು ಮಾಡೋಣ, 5ನೇ ತಾರೀಕಿಂದನೇ ಇಂಟರ್ನಲ್ಸ್ ಶುರು, ಅದಕ್ಕಾಗಿಯೇ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಸೀದಾ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದೀನಿ. ಕಾಲೇಜ್ ಹತ್ರಕ್ಕೆ ನಡ್ಕೊಂಬರೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೊ ಅಂಥ ಅರ್ಜೆಂಟ್ ಏನಿರಲಿಲ್ಲ, ಯಾಕೆಂದರೆ ಇವತ್ತು ಇಂಟರ್ನಲ್ಸ್ ಶುರುವಾಗೋದು 9:30ಗೆ. ಸೊ ಹಂಗಾಗಿ ಆರಾಮಾಗಿ ನಡ್ಕೊಂಬಂದೆ. ಇವತ್ತು ಬೇಗ ಬಂದಿದ್ದರಿಂದ ಪ್ರೇಯರ್ಗೆ ಬರಬೇಕಾಯ್ತು. ಸೊ ಕರೆಕ್ಟಾಗಿ 9:20ಕ್ಕೆ ಬೆಲ್ ಆಯಿತು. ಪ್ರೇಯರಿಗೆಲ್ಲ ಲೈನಿಗೆ ನಿಲ್ಲಿಸಿದ್ದಾರೆ ನೋಡ್ರಿ. ಸೊ ನಾಡಗೀತೆ, ರಾಷ್ಟ್ರಗೀತೆ ಹೇಳಿ ಹೋಗಬೇಕಾಗಿತ್ತು ಒಳಗಡೆಗೆ. ಇವತ್ತು ಎಲ್ಲರಿಗಿಂತ ಮುಂಚೆ ನಾವೇ ಎಂಟ್ರಿ ಕೊಟ್ಟಿದ್ದು ಬಾಯ್ಸು, ಯಾಕೆಂದರೆ ಪ್ರತಿ ಸತಿ ಗರ್ಲ್ಸ್ ಬರೋರು. ಸೊ ಈ ಸತಿ ನಾವು ಬಾಯ್ಸ್ ಬಂದಿದ್ದು, ಯಾಕೆಂದರೆ ಫಸ್ಟ್ ಬಾಯ್ಸ್ ಹೋಗ್ರಪ್ಪ ಅಂದರು. ಹಂಗಾಗಿ ಸೀದಾ ಬಂದು ಕೂತ್ಕೊಂಡ್ವಿ. ಇವತ್ತು 3 ಇಂಟರ್ನಲ್ ಟೆಸ್ಟ್ಗಳಿದ್ವು. ಸೊ ಫಸ್ಟು 9:30ಯಿಂದ 10:00ವರೆಗೆ ಕೆಮಿಸ್ಟ್ರಿ, ಆಮೇಲಿಂದ 11 ಗಂಟೆಯಿಂದ 12 ಗಂಟೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅದಾದಮೇಲೆ ಒಂದು 12:30ಯಿಂದ 1:00 ಅಷ್ಟೊತ್ತಿಗೆ ಬಿಟ್ಟರು, ಬೇಗನೆ ಕೊಟ್ಟರು. ಸೊ ಹಂಗಾಗಿ 3ನೇದಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3 ಇಂಟರ್ನಲ್ ಟೆಸ್ಟ್ಗಳನ್ನ ಮುಗಿಸ್ಕೊಂಡು ಸೊ ಇವಾಗ ಸೀದಾ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಆದ್ಯ ಗ್ರೀನ್ ಕೆಫೆ ಅಂತಂದು ಒಂದು ಐದು ಗುರು ಇಲ್ಲಿ. ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ನಾನು ಏನು ಕುಡಿಲಿಲ್ಲ, ತಿನ್ನಲಿಲ್ಲ, ಯಾಕೆಂದರೆ ಇವತ್ತು ಹೊಟ್ಟೆ ಹಸ್ಬಿಟ್ಟಿತ್ತು. ಇವರೆಲ್ಲ ನಮ್ಮ ಹುಡುಗರು ಟೀ ಕುಡಿಬೇಕಂತಂದ್ರು. ನೀವು ಟೀ ಕುಡೀರಪ್ಪ, ನನಗೆ ಟೈಮ್ ಇಲ್ಲ ಅಂತಂದು ಸೀದಾ 10 ರೂಪಾಯಿದು ಒಂದು ಕಾಯಿನ್ ಹಿಡ್ಕೊಂಡು ಶ್ರೀಕೃಷ್ಣ ದರ್ಶಿನಿ ಊಟ ಹೋಟ್ಲಿಗೆ ಬಂದೆ. ಸೊ ಇದು ನಮ್ಮ ಮಾಮೂಲಿ ಹೋಟೆಲ್ಲು. ಇಲ್ಲಿ ಅರ್ಧ ಅನ್ನ ಸಾಂಬಾರು ಬರೀ 10 ರೂಪಾಯಿ. ಸೊ ಅನ್ನ ಸಾಂಬಾರನ್ನ ತಿಂದು ಇವಾಗ ಹೊರಟೆ. ಈಗ ಸಮಯ ಸರಿಯಾಗಿ 2:15. ಇವಾಗ ಜಸ್ಟು ಅನ್ನ ಸಾಂಬಾರು ತಿಂದು ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಿದ್ದೀನಿ. ಇವತ್ತಿಗೆ ಇಂಟರ್ನಲ್ಸು ಖತಮ್, ಇವತ್ತಿಗೆ ಇಂಟರ್ನಲ್ಸ್ ಮುಗಿದ್ವು. ಸೊ ಇನ್ಮೇಲೆ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇವತ್ತು 75 ದಿವಸ, ಇವತ್ತಿಗೆ ಮುಗೀತು 75 ಹಾರ್ಡ್ ಚಾಲೆಂಜು. ಟೈಮು ಕರೆಕ್ಟಾಗಿ 2:15 ಆಗಿತ್ತು. ಬಸ್ ಸ್ಟ್ಯಾಂಡ್ಗೆ ಸೀದಾ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಬೆಳಿಗ್ಗೆ ಬಸ್ಸು 7:30ಗೆ ಬಂದಿತ್ತು. ಆ ನೀಲಿ ಬಸ್ಸೇ ಮಧ್ಯಾಹ್ನನೂ ಬರಬೇಕಾಗಿತ್ತು, ಆದರೆ ಆ ಬಸ್ಸು ಬಂದಿರಲಿಲ್ಲ. ಇಲ್ಲಿ ನೋಡ್ರಿ, ಹೊಸದುರ್ಗ ಹಿರಿಯೂರು ಈ ಬಸ್ ಏನಿದೆಯಲ್ಲ, ಇದ್ರ ಪಕ್ಕದಲ್ಲಿ ನಿಂತ್ಕೊಂಡಿರ್ಬೇಕಾಗಿತ್ತಪ್ಪ. ನಮ್ಮ ಬಸ್ಸು ಬಂದೇ ಇರಲಿಲ್ಲ. ಸೊ ಪ್ರೈವೇಟ್ ಬಸ್ಗಳು ಏನು ಪ್ರಾಬ್ಲಮ್ ಮಾಡ್ತಾವ್ರು ನಮ್ಮ ಲೈನಲ್ಲಿ. ಸೊ ಕರೆಕ್ಟಾಗಿ ಬಸ್ಗಳೇ ಬರೋಲ್ಲ. ಇಲ್ಲಿಂದ ಸೀದಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಇವಾಗ ಹೋಗಬೇಕಾಗಿತ್ತು. ನೋಡ್ರಿ, ಹಿರಿಯೂರು ಬಸ್ಗಳು ಒಂದಾದ್ಮೇಲೆ ಒಂದು ಬರ್ತಾವೆ, ನಮ್ಮ ಲೈನಲ್ಲಿ ಬಸ್ಗಳೇ ಇರೋಲ್ಲ. ಸೊ
ಅಲ್ಲಿಂದ ಸೀದಾ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೊಸದುರ್ಗ ಬಸ್ ನಿಲ್ದಾಣ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಸೊ KSRTC ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ನೋಡ್ರಿ, ಎಲ್ಲಿ ನೋಡಿದ್ರು ಮಹಿಳೆಯರೇ ಇದ್ದಾರೆ, ಅಂದರೆ ಫ್ರೀ ಬಸ್ ಎಫೆಕ್ಟು. ಸೊ ಎಲ್ಲಿ ನೋಡಿದ್ರು ಹುಡುಗಿಯರೇ ಇದ್ದಾರೆ. ಸೊ ಇಲ್ಲಿ ನಮ್ಮ ಹುಡುಗರು ಸಂಖ್ಯೆ ತುಂಬ ಕಡಿಮೆ. ಇಲ್ಲಿ ನೋಡ್ರಿ ಹಿರಿಯೂರು ಬಸ್ಸು ಇಲ್ಲಿತ್ತು, ನಮ್ಮೂರು ಬಸ್ ಬಂದೈತೆ ಹಂಗಂತ ಫಸ್ಟ್ ನೋಡಬೇಕಾಗಿತ್ತು. ಫಸ್ಟು ಬಂದು ಚೆಕ್ ಮಾಡಿದ್ನಪ್ಪ ಬಸ್ ಐತೆ ಹಂಗಂತಂದು, ಯಾಕೆಂದರೆ ರೀಸೆಂಟಾಗಿ ಒಂದಿನ ಬಂದಿರಲಿಲ್ಲ. ಚಿತ್ರಹಳ್ಳಿ, ಓಕೆ ಇದು ನಮ್ಮ ಬಸ್ಸು. ಈ ಬಸ್ಸಲ್ಲಿ ಹತ್ಕೋಬೇಕಾಗಿತ್ತು. ಎಷ್ಟು ಜನ ಗುರು, ಫುಲ್ ಆಗಿಬಿಟ್ಟಿರುತ್ತೆ KSRTC ಬಸ್ಸು. ಮೊದಲು ಅರ್ಧ ಸೀಟು ತುಂಬ್ತಿರ್ಲಿಲ್ಲ, ಇವಾಗ ಫ್ರೀ ಬಸ್ ಆದಮೇಲಂತೂ ಬಸ್ಸು ಫುಲ್ ಆಗುತ್ತೆ. ಸದ್ಯ ಸೀಟಂತೂ ಸಿಕ್ತು, ಒಂದು ಆರಾಮಾಗಿ ಕೂತ್ಕೊಂಡೆ. ಟಿಕೆಟ್ ಕೊಟ್ಟರು ಎಷ್ಟೊತ್ತಿಗೆ ಬಿಡ್ತಪ್ಪ ಬಸ್ಸು ಅಂದರೆ 2:30ಗೆ 25 ರೂಪಾಯಿ ಟಿಕೆಟ್ ನಮ್ಮೂರಿಗೆ. ಸೊ ಬಸ್ಸು ಫುಲ್ಲು ಹೌಸ್ಫುಲ್ಲು ಪ್ರದರ್ಶನ ಅಂತಾರಲ್ಲ ಹಂಗೆ ಬಸ್ಸು ಕೂಡ ಹೌಸ್ಫುಲ್ ಆಗಿತ್ತು, ಅಂದರೆ ಫುಲ್ ಬಸ್ ಆಗಿತ್ತು, ಎಲ್ಲ ಸೀಟು ಫುಲ್ ಆಗಿತ್ತು. ಇಲ್ಲಿಂದ 1 hour later ನಮ್ಮೂರಿಗೆ ಈ ಬಸ್ಸು ಬರೋಷ್ಟೊತ್ತಿಗೆ 3:30 ಆಯಿತು. KSRTC ಬಸ್ಸು ನಮ್ಮೂರಿಗೆ ಬರೋಷ್ಟೊತ್ತಿಗೆ 3:30 ಆಯಿತು. ಆರಾಮ ಮಲ್ಕೊಂಬಿಟ್ಟಿದ್ದೆ, ಯಾಕೆಂತಂದರೆ ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡಿದ್ನ, ಆರಾಮ ನಿದ್ದೆ ಬಂದುಬಿಟ್ಟಿತ್ತು. ಸೊ ಮಲ್ಕೊಂಬಿಟ್ಟಿದ್ದೆ. ಬಸ್ಸು 3:30ಗೆ ಬಂತು, 2:30ಗೆ ಬಿಡುತ್ತೆ, 3:30ಗೆ ಬರುತ್ತೆ. ಸೊ ಜಾಸ್ತಿ ಸ್ಟಾಪ್ ಕೊಡಲಿದ್ದರಿಂದ ಸ್ವಲ್ಪ ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಸೊ 3:15 ಆಗಿತ್ತು ಅನಿಸುತ್ತೆ ಗುರು, ಈ ಬಸ್ ಬಂದಾಗ 3:30 ಆಗಿರಲಿಲ್ಲ, 3:15 ಆಗಿತ್ತು. 1 hour later ಈಗ ಸಮಯ ಸರಿಯಾಗಿ 4 ಗಂಟೆ. ಸೊ ಇವಾಗ ನೋಡ್ರಿ, ಇನ್ನೊಂದು ಲೀಟ್ರು ನೀರು ತುಂಬ್ಕೊಂಡಿದ್ದೀನಿ. ಸೊ ಆಲ್ರೆಡಿ 2 ಲೀಟ್ರ್ ನೀರು ಕುಡಿದಿದ್ದಾಗಿದೆ, ಇದು 3ನೇ ಲೀಟ್ರು. ಸೊ ಈಗ ಟೈಮು ಸರಿಯಾಗಿ 5 ಗಂಟೆ. ಇಷ್ಟೋ ತನಕ ಪುಷ್ಪ 2 ದ ರೈಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಪುಷ್ಪ ದ ರೈಸು ಏನಂತಂದರೆ ಪುಷ್ಪ ಚೆನ್ನಾಗೈತೆ ಫಸ್ಟಿಗೆ, ಇನ್ನು ಮುಂದೆ ಏನೇನಾಗುತ್ತೆ ನೋಡೋಣಂತೆ. ಈಗ ಸದ್ಯಕ್ಕೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬೆಳಿಗ್ಗೆ ವರ್ಕೌಟ್ ಮಾಡಿರಲಿಲ್ಲ, ಏಕೆಂದರೆ ಇವತ್ತು 3 ಇಂಟರ್ನಲ್ಸು ಇದ್ದಿದ್ದರಿಂದ ವರ್ಕೌಟ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಓದ್ಕೊಂತಿದ್ದೆ, ಹಂಗಾಗಿ ಯಾವ ವರ್ಕೌಟು ವ್ಯಾಯಾಮ ಎಂಥದ್ದು ಮಾಡಲಿಲ್ಲ. ಈಗ 5 ಗಂಟೆ ಆಗಿದೆ. ಪುಷ್ಪನ ಅರ್ಧಕ್ಕೆ ನಿಲ್ಲಿಸಿ ಇವಾಗ ವ್ಯಾಯಾಮ ಮಾಡೋಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವೀಡಿಯೋನೇ ಹಾಕಿರಲಿಲ್ಲ ಗುರು ಇವತ್ತು. ಈಗ ಸಮಯ 5:30. ಈಗ ವ್ಯೂ ನೋಡ್ರಿ ಹೆಂಗೈತೆ, ಸೂರ್ಯ ಹೋಗುತ್ತಿದ್ದಾನೆ. ಇವತ್ತು ಬೆಳಿಗ್ಗೆ ಸ್ಟೋರೇಜು ಫುಲ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ವೀಡಿಯೋನ ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಏನಂತಂದರೆ ಮಧ್ಯಾಹ್ನ ಬಿಟ್ಟಿದ್ದು ಇವತ್ತು 3 ಇಂಟರ್ನಲ್ಸ್ ಇದ್ವು. 9:30 10:30 ಒಂದು, 11 ಗಂಟೆಯಿಂದ 12 ಗಂಟೆಗೆ ಒಂದು, 1 ಗಂಟೆಯಿಂದ 2 ಗಂಟೆ ತನಕ ಒಂದು. ಸೊ ಹಂಗಾಗಿ ಲಾಸ್ಟ್ ಇಂಟರ್ನಲ್ಲು ಸ್ವಲ್ಪ ಬೇಗನೆ ಮಾಡಿಬಿಟ್ರು. ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದೆ, ಅಂದರೆ 2:30 KSRTC ಬಸ್ಸಿಗೆ ಬಂದಿದ್ದು, 3:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಆಮೇಲೆ ಒಂದು ಸ್ವಲ್ಪ ಪುಷ್ಪ ನೋಡಿದೆ. ಸೊ ತಮ್ನೇಲ್ನೇ ರೆಡಿ ಮಾಡಿರಲಿಲ್ಲ, ನಾನು ವೀಡಿಯೋ ಹಾಕಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ, ಬಟ್ ಅದನ್ನು ಪಬ್ಲಿಷ್ ಮಾಡಿರಲಿಲ್ಲ. ಸೊ ಇವಾಗ 5 ಗಂಟೆಗೆ ವೀಡಿಯೋ ಹಾಕಿದೆ. 74ನೇ ದಿನದ ವೀಡಿಯೋನ ಹಾಕಿದೆ. ನೋಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಿನ್ನೆ ಬಸ್ಸೇ ಇಲ್ಲ, 2 ಬಸ್ಸು ಇಲ್ಲ. ಬೆಳಗ್ಗೆ ಬೈಕಲ್ಲಿ ಹೋಗಿದ್ದು, ಸ್ಕೂಟಿಯಲ್ಲಿ ಹೋಗಿ ಎಕ್ಸಾಮ್ ಟೆಸ್ಟ್ ಬರ್ದು ಬಂದಿದ್ದು. ಹಂಗೇನಿಲ್ಲಪ್ಪ, ಇವಾಗ ಏನು ಫೋಟೋ ಕೊಡ್ತೀರಾ? ಕೊಡ್ತೀನಪ್ಪ, ಯಾಕಮ್ಮ ಹಂಗ ನೀವು ಸಿಎಂ. ಈಗ ಸಮಯ ಕರೆಕ್ಟಾಗಿ 9 ಗಂಟೆ. ಇಷ್ಟ ತನಕ ಆಯಿತು. ಪುಷ್ಪ ಫಿಲಮ್ ನೋಡೋಷ್ಟೊತ್ತಿಗೆ 3:30 ಗಂಟೆ ಆಯ್ತು ಗುರು. ಅದು ಫಿಲಮ್ಮು 3:30 ಗಂಟೆ ಫಿಲಮ್ಮು. ಆದರೂ ಜಾಸ್ತಿ ಬೋರ್ ಆಗಲ್ಲ. ಲಾಸ್ಟಿಗಂತೂ ಭಾರಿ ಚೆನ್ನಾಗೈತೆ. ಸೊ ನೀವು ನೋಡ್ರಿ, ಪುಷ್ಪ 2 ದ ರೈಸು. ಸೊ ಪುಷ್ಪ 3 ಬೇರೆ ಬರುತ್ತಂತೆ. ಸೊ ಇನ್ನೂ ನೋಡೋಣ ಮುಂದೆ. ಸದ್ಯಕ್ಕೆ ಇವಾಗ ಪುಷ್ಪ 2 ನೋಡಿದ್ದಾಯಿತು. ಇವಾಗ ಸದ್ಯಕ್ಕೆ ಊಟ ಮಾಡೋಣ. ನಮ್ಮ ಮನೆಗೆ ಬೈತಿದ್ದಾರೆ, ಊಟ ಮಾಡಿ ಬಾರೋ, ಫಿಲಮ್ ನೋಡಿದ್ದೆ ಆಯ್ತು ಬರೀ ಅಂತಂದು. ಇವಾಗ ಹೋಗಿ ಊಟ ಮಾಡುವ. ದಿ ಲಾಸ್ಟ್ ಡೇ ಆಫ್ 75 hour ಚಾಲೆಂಜ್.
75 ಡೇಸ್ಗೆ 75 ಡೇಸ್ ಇವತ್ತಿಗೆ ಕಂಪ್ಲೀಟೆಡ್ಡು. ಇವತ್ತಿನ ರಾತ್ರಿ ಊಟ ಅನ್ನ ಮತ್ತು ಸೊಪ್ಪಿನ ಸಾಂಬಾರು. ಇದೇನಿದು ಬಾಕ್ಸಲ್ಲಿದೆ ಅಂತೀರಾ? ಸೊ ಬಾಕ್ಸಲ್ಲಿ ಇಟ್ಟಿದ್ರು, ಹಂಗಾಗಿ ಇವಾಗ ಅದು ನನಗೆ ತಾಟಿಗೆ ಹಾಕೊಂಡು ಊಟ ಮಾಡಬೇಕು. ಈಗ ಸಮಯ 10 ಗಂಟೆ 20 ನಿಮಿಷ. ಸೊ ಈಗ ಕರೆಂಟ್ ಹೋಗಿದ್ದಾವೆ. ಸೊ ಬ್ಯಾಟ್ರಿ ಹಾಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಲಾಸ್ಟ್ ಡೇ ಆಫ್ 75 ಹಾರ್ಡ್ ಚಾಲೆಂಜು. ಸೊ ಈ 75 ದಿನದ ಎಕ್ಸ್ಪೀರಿಯೆನ್ಸ್ನ ಹೇಳೋದಾದರೆ, ಸೊ ಏನಿಲ್ಲ ಗುರು, ಒಂಥರ ಕ್ಯಾಶುವಲ್ ಆಗಿಬಿಟ್ಟೈತೆ ನನಗೆ ಡೈಲಿ ವ್ಲಾಗ್ಸ್ ಮಾಡೋದು. ಸೊ ಫಸ್ಟ್ಗೆ ಒಂಥರ ಕಷ್ಟ ಆಗೋದು, ಯಾಕೆಂದರೆ ಡೈಲಿ ಅದೊಂಥರ ರೂಟೀನ್ ಆಗಿಬಿಟ್ಟೈತೆ ಈಗ. ಸೊ ಆಮೇಲೆ 5 ಲೀಟ್ರ್ ನೀರು ಕುಡಿಯೋದು, ಓದ್ಕೊಳ್ಳೋದು, ಇವೆಲ್ಲ ಡೈಲಿ ಪ್ರಾಕ್ಟೀಸ್ ಆಗಿಬಿಟ್ರೆ ಸೊ ಆರಾಮಾಗಿ ನಾವು ಡೈಲಿ ಅದನ್ನ ರೂಟೀನ್ ಮಾಡ್ಕೊಂಬಿಡ್ಬೋದು. ಒಂಥರ ಹ್ಯಾಬಿಟ್ ಆದಂಗೆ ಆಗಿಬಿಡುತ್ತೆ. ಏನಂತಂದರೆ 75 ಹಾರ್ಡ್ ಚಾಲೆಂಜು ಕಷ್ಟ ಅಲ್ಲ. ಕಷ್ಟ ಯಾರಿಗೆ ಅಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲದವ್ರಿಗೆ. ಸೊ 1 ದಿವಸ 2 ದಿವಸ ಮಾಡಿ ಸುಮ್ಮನೆ ಆಗೋರಿಗೆ ಸೊ ಕಷ್ಟ ಅಂತ ಅನಿಸುತ್ತೆ. ಇದು ಲಾಸ್ಟ್ ಡೇನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಕರೆಂಟ್ ಇಲ್ಲ, ಅಲ್ಲಲ್ಲಿ ಕತ್ಲೆ ಕಾಣಿಸ್ತೈತೆ. ಸೊ ನಾನು ಇಷ್ಟು ಕಾಣಿಸ್ತಿರೋದೇ ಹೆಚ್ಚಾಗಿದೆ. ಇವಾಗ ಬ್ಯಾಟ್ರಿಯಲ್ಲೂ ಚಾರ್ಜ್ ಖಾಲಿ ಆಗಿದೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಮಸ್ತ್ ಮಜಾ ಮಾಡ್ತಾ ಇರ್ರಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವೀಡಿಯೋಸ್ ಮಾಡೋಣ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.